ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಯಾರಾದರೂ ಚಾನಲ್ನ ನೋಡ್ತಿದ್ರೆ ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇಷ್ಟ ಆಗುವಂಥ ಹುಡುಗಿಯರು ಆಂಟಿಗಳ ಪ್ರೊಫೈಲ್ ನಮ್ಮ ಚಾನಲಲ್ಲಿ ಬರ್ತಾ ಹೋಗ್ತವೆ. ಸ್ನೇಹಿತರೆ, ಇವರು ನಿಮಗೆ ಇಷ್ಟ ಆಗ್ಬೋದು ನೋಡಿ. ಒಂದು ಪ್ರೊಫೈಲ್ ಬಂದಿದೆ, ಹೆಸರು ಆರ್ಯ ಅಂತ. ಇರೋದು ಬೆಂಗಳೂರಿನ ಕೆಂಪಾಪುರ ಎಂಬ ಒಂದು ಊರಿನಲ್ಲಿ. ಒಂದು 15ರಿಂದ 20 ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿನಿಂದ. ಅಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಒಂದು ಆರ್ಯ ಅವರು ಅಪ್ಪಟ ಕನ್ನಡತಿ. ಆ್ಯಂಡ್ ಇವರ ಶಿಕ್ಷಣ ಸ್ಟಡೀಸ್ ಎಲ್ಲನೂ ಕೂಡ ಬೆಂಗಳೂರಿನಲ್ಲಿ ಆಗಿದೆ ಸ್ನೇಹಿತರೆ, ವಿಶ್ವೇಶ್ವರ ಕಾಲೇಜಿನಲ್ಲಿ. ಆ್ಯಂಡ್ ಇವರ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಬಂದು 7 ಜನ ಸದಸ್ಯರು ವಾಸವಾಗಿರ್ತಾರೆ. ಬಡವರ ಮನೆಯ ಹೆಣ್ಣು ಆಗಿದ್ದರೂ ಕೂಡ ಒಳ್ಳೆಯ ಒಂದು ಹೃದಯವಂತೆ, ಒಳ್ಳೆಯ ಒಂದು ಮನಸ್ಸು ಉಳ್ಳಂತಹ ಹುಡುಗಿಯಾಗಿರೋದು. ಇವರು ಪೇಶ್ವೆ ಜನಾಂಗದ ಒಬ್ಬ ಹುಡುಗಿ. ತೆಳ್ಳಗಿನ ಒಂದು ಮೈಕಟ್ಟು, ಆದರೂ ಕೂಡ ಸ್ಲಿಮ್ ಆಗಿದ್ದಾರೆ, ಫಿಟ್ ಆಗಿದ್ದಾರೆ. ಸೊ ನಿಮ್ಗೆ ಏನು ಬೇಕು, ಯಾವ ಕೆಲಸ ಹಚ್ಚಿದ್ರು ಕೂಡ ಆನ್ ದ ಸ್ಪಾಟಲ್ಲಿ ಎಲ್ಲ ಕೆಲಸ ಮಾಡುವಷ್ಟು ಕೆಪಾಸಿಟಿ ಕೂಡ ಅವ್ರಿಗೆ ಇದೆ. ತುಂಬ ಅಂದರೆ ತುಂಬ ಲಕ್ಷಣವಾಗಿದ್ದಾರೆ. ಫೋಟೋ ಸಮೇತ ನೋಡ್ಕೊಳ್ಳಿ, ಮಾಹಿತಿ ನೋಡ್ಕೊಳ್ಳಿ. ಹಾಗಿದ್ರೆ ಇಷ್ಟ ಆದರೆ ಮಾತ್ರ ಮುಂದುವರಿರಿ. ಇವರ ಹವ್ಯಾಸ ಬಂದು ತಂದೆ ತಾಯಿಯವರ ಒಪ್ಪಿಗೆ ಮೇರೆಗೆ ಇವರು ಒಂದು ಹುಡುಗನ ಹುಡುಕಾಟ ಮಾಡ್ತಿರೋದು ನಮ್ಮ ಚಾನಲ್ಗೆ ಕಳಿಸಿದ್ದಾರೆ. ಆ್ಯಂಡ್ ಅವಾಗವಾಗ ಕಾಲೇಜ್ಗೆ ಹೋಗ್ತಾರಂತೆ, ಟೂರ್ಗೆ ಹೋಗ್ತಾರಂತೆ, ಆ್ಯಂಡ್ ಫ್ರೆಂಡ್ಸ್ ಜೊತೆ ಸುತ್ತಾಡೋಕ್ಕೆ ಅಂತ ಹೋಗ್ತಾರಂತೆ. ಇದು ಅವರ ಹವ್ಯಾಸ. ಇವರ ಹೆಚ್ಚಿನ ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಆರ್ಯ ಅವರ ಹೆಚ್ಚಿನ ಮಾಹಿತಿ ಹೇಳ್ತೇನೆ. ಮೊದಲನೇ ಪಾಯಿಂಟು, ಲೆಟರ್ ಬರೆದು ಪ್ರೀತಿ ಮಾಡುವಂತಹ ಆಸೆ ನನಗೆ. ಯಾಕಂದರೆ ರವಿಚಂದ್ರನವರ ಒಂದು ಫಿಲಮ್ ಇದೆ, ಲೆಟರ್ನ ಮೂಲಕ ಪ್ರೀತಿ ಮಾಡೋದು. ಅದೇ ರೀತಿ ಇವರ ಆಸೆಯೂ ಕೂಡ ಆಗಿತ್ತು. ಬಟ್ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ನೋಡಬೇಕಲ್ವಾ, ನಂದು ಏನಿದೆ ಸ್ಥಿತಿ, ನಮ್ಮ ತಂದೆ ತಾಯಿಯವರ ಸ್ಥಿತಿ ಏನಿದೆ ಅಂತ ನೋಡಿಕೊಂಡು ಸೈಲೆಂಟ್ ಆಗಿದ್ದೇನೆ. ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ, ನನಗೆ ಉದ್ಯೋಗ ಇದ್ದರೆ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಒಂದು ಉದ್ಯೋಗ ಈಗಿನ ಕಾಲದಲ್ಲಿ ಸಿಗಬೇಕು ಅಂದರೆ ತುಂಬ ಕಷ್ಟ ಅಂತ. ಸಿಕ್ಕಿದಂಥ ಹುಡುಗನ್ನೇ ಮದುವೆ ಆಗಬೇಕು ಅಂತ ಈ ಒಂದು ಆರ್ಯ ಅವರು ವೇಟ್ ಮಾಡೋಕ್ಕಂಥದ್ದು. ನನಗೆ ನಮ್ಮ ಒಂದು ಸಂಬಂಧಿಕರು ಅಂತ ಯಾರೂ ಕೂಡ ಬಿಡ್ತಾ ಇಲ್ಲ. ನನಗೆ ಮದುವೆ ಆಗು, ನನ್ನನ್ನೇ ಮದುವೆ ಆಗು ಅಂತ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಬಟ್ ನಾನು ಅವ್ರನ್ನ ಮದುವೆ ಆದರೆ ಲೈಫ್ನಲ್ಲಿ ಚೆನ್ನಾಗಿರಲ್ಲ, ಹೊರಗಿನ ಸಂಬಂಧ ಬೆಳೆಸಿದ್ರೇ ನಾನು ಚೆನ್ನಾಗಿರ್ತೀನಿ ಅಂತ ಇವರು ತಂದೆ ತಾಯಿಯವ್ರಿಗೆ ಫೋರ್ಸ್ ಮಾಡಿರ್ತಕ್ಕಂಥ ಕಾರಣ ಹೊರಗಡೆನೇ ಹುಡುಕಾಟ ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಇಷ್ಟಪಟ್ಟಂತೆ ಆದ್ರೇ ಲೈಫು ಚೆನ್ನಾಗಿರುತ್ತೆ, ಸಂಸಾರ ಕೂಡ ಚೆನ್ನಾಗಿರುತ್ತೆ. ಯಾರೋ ಒತ್ತೆಯ ಮೇಲೆ ಏನಾದರೂ ಆದರೆ ಅಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಗೆಳೆಯರೇ. ನೀವು ಅಂದವಾಗಿ ಚೆಂದವಾಗಿ ಇದ್ದರೆ ಸಾಕು, ಮತ್ತು ಏನೂ ಬೇಕಾಗಿಲ್ಲ. ಬೇಕಿದ್ದರೆ ಆವಾಗವಾಗ ಕುಡೀರಿ, ಸೇದಿ, ಈ ರೀತಿ ಚಟ ಮಾಡಿ, ಒಟ್ಟಿನಲ್ಲಿ ನನಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಎಷ್ಟೊಂದು ಮುಗ್ಧರು ಅಂತ ನೋಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ಸೊ ಪ್ರಸ್ತುತ ಕುಡಿತಿದ್ರಾ, ಓಕೆ ಕೊಡ್ರಿ. ಏನೋ ಸಿಗರೇಟ್ ಸೇದ್ತೀರಾ, ಸೇದಿ, ನನಗೆ ತೊಂದರೆ ಕೊಡಬೇಡಿ. ನೀವೇನು ಹೇಳ್ತಿರೋ ಎಲ್ಲ ಕೆಲಸ ನಾನು ಕೇಳ್ತೇನೆ. ಒಟ್ಟಿನಲ್ಲಿ ಇಬ್ಬರು ಕೂಡ ಚೆನ್ನಾಗಿ ಜೀವನ ಸಾಗಿಸೋಣ ಅಂತ ಹೇಳಿದ್ದಾರೆ. ಆ್ಯಂಡ್ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಹುಡುಗಿ, ಅವರ ಒಂದು ಕನಸಿನ ಕಾರು ನೋಡ್ಕೊಳ್ಬೋದು. ಸರ್, ನನಗೆ ಸುಮಾರು 5 ವರ್ಷಗಳಿಂದ ಒಂದು ಕನಸಿದೆ. ನಾನು ನನ್ನ ಗೆಳತಿಯರೊಂದಿಗೆ ಯಾವಾಗಾದರೂ ಟೂರ್ಗೆ ಅಂತ ಹೋದಾಗ ಅವರು ಒಂದು ಕಾರ್ ತರ್ತಿದ್ರು. ಆ ಒಂದು ಕಾರ್ನಲ್ಲಿ ಕೂತ್ಕೊಂಡಾಗ ನಾನು ಯಾವಾಗ ಇದರಲ್ಲಿ ನನ್ನ ಹಸ್ಬೆಂಡ್ ಕೂತ್ಕೊಳ್ತೀವೋ, ಇಬ್ಬರು ಕೂಡ ಲಾಂಗ್ ಡ್ರೈವ್ ಹೋಗ್ತೀವೋ, ಟೂರ್ಗೆ ಹೋಗ್ತೀವೋ ಅಂತ ಯಾವಾಗಲೂ ಅನ್ನಿಸ್ತಿದೆ. ನಾನು ಮದುವೆ ಆಗುವಂತಹ ಮುನ್ನ ನನ್ನ ಗಂಡ ಈ ರೀತಿಯ ಕಾರ್ನ ತೆಗೆದುಕೊಂಡು ಬರಬೇಕು, ಅದರಲ್ಲಿ ನಾವೆಲ್ಲ ಸುತ್ತಾಡಬೇಕು, ನನ್ನ ತಂದೆ ತಾಯಿಯನ್ನ ಕರ್ಕೊಂಡು ಹೋಗಬೇಕು, ಜೊತೆಗೆ ಅವರನ್ನು ನಾನು ಮುದ್ದಾಡಬೇಕು ಈ ಒಂದು ಕಾರ್ನಲ್ಲಿ ಅಂತ ಇವರ ಕನಸಿದೆ. ಹಾಗಾಗಿ ಇದರ ಫೋಟೋ ತೋರಿಸಿ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ತೋರಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಡ್ರೀಮು, ಕೆಲವೊಂದಿಷ್ಟು ಆಸೆಗಳಿರುತ್ತೆ. ಅದರಲ್ಲಿ ಆರ್ಯ ಅವರ ಪುಟ್ಟದಾಗಿರ್ತಕ್ಕಂಥ ಆಸೆ. ಹಂಗಂತಂದ್ಬಿಟ್ಟು ಅವರಿಂದ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ, ವರದಕ್ಷಿಣೆ, ವರೋಪಚಾರ, ಅದೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ, ಅದೇನು ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ಯಾಕಂದರೆ ಒಳ್ಳೆಯ ಒಂದು ಗುಣವುಳ್ಳಂಥ ಹುಡುಗಿ, ನಿಮಗೆ ಏನು ಬೇಡ, ನಿಮಗೆ ಒಂದು ಜಾಬು ಆ್ಯಂಡ್ ಒಂದು ಕಾರ್ ಇದ್ದರೆ ನೀವು ಹೆಂಗಿದ್ರೂ ಕೂಡ ನಾನು ಮದುವೆ ಆಗ್ತೀನಿ, ಕುಡಿತೀರಾ ಸೇತೀರಾ ಅಂದರೂ ಮದುವೆ ಆಗ್ತೀನಿ ಅಂತ ಮುಂದೆ ಬರ್ತಿದ್ದಾರೆ ಅಂದರೆ ನಿಮ್ಮ ಲಕ್ ಅಂತಲೇ ಅಂದ್ಕೊಳ್ಳಿ. ಅಷ್ಟೊಂದು ಮುದ್ದಾಗಿರ್ತಕ್ಕಂಥ ಹುಡುಗಿಯರು ಯಾರೂ ಕೂಡ ಈಗಿನ ಕಾಲದಲ್ಲಿ ಇಂಥ ಚಟ ಉಳ್ಳಂಥ ವ್ಯಕ್ತಿನ ಮದುವೆ ಆಗಲ್ಲ. ಸೊ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ನಾನು ಕೂಡ ಹೇಳ್ತೇನೆ ಗೆಳೆಯರೇ. ಸೊ ಒಳ್ಳೆಯ ಒಂದು ಹೈಟು, ಪರ್ಸ್ನಾಲಿಟಿ, ಚೆಂದವಾಗಿರ್ತಕ್ಕಂಥ ಹೃದಯ, ಚೆಂದವಾಗಿರ್ತಕ್ಕಂಥ ಮೈಕಟ್ಟು ಆ್ಯಂಡ್ ಗಡ್ಡ ಬಿಟ್ಟಿರ್ತಕ್ಕಂಥ ಹುಡುಗ ಇದ್ದರೆ ಅವರಿಗೆ ಅಪ್ಲಿಕೇಶನ್ ಹಾಕುವಂಥ ವಿಧಾನ sri9591@gmail.comಗೆ ಮೇಲ್ ಮಾಡ್ಬೋದು. ಅದಾಗಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ಡೀಟೇಲಾಗಿ ಕಮೆಂಟಲ್ಲಿ ನಿಮ್ಮ ಮಾಹಿತಿಗಳನ್ನು ತಿಳಿಸಿದರೆ ಅಲ್ಲಿಂದಲೂ ಕೂಡ ಅವರು ರಿಪ್ಲೈ ಕೊಡ್ತಾರೆ. ಆ್ಯಂಡ್ ಅವರ ಕನಸಿನ ಕಾರಿನಲ್ಲಿ ಇರ್ತಕ್ಕಂಥ ಸಿಸ್ಟಮ್ಮು ಈ ರೀತಿಯಾಗಿದೆ. ಅವರ ಗೆಳೆಯನ ಹತ್ತಿರ ಇರ್ತಕ್ಕಂಥ ಕಾರಿನ ಫೋಟೋ ಕಳಿಸ್ಬಿಟ್ಟು ಅದರ ಒಳಗಡೆ ಇರ್ತಕ್ಕಂಥ ಡೀಟೇಲ್ಸ್ಗಳನ್ನು ನಮಗೆ ಕಳಿಸಿದ್ದಾರೆ.
ಅವರು ಇಲ್ಲೇ ಕೂತ್ಕೊಳ್ತಾರೆ ಯಾವಾಗಲಾದರೂ ಹೋಗಬೇಕಾದ್ರೆ. ಆ್ಯಂಡ್ ಅದೇ ರೀತಿಯಾಗಿ ಅವರು ಇಲ್ಲಿ ಸಾಂಗು ಮತ್ತು AC ಆನ್ ಮಾಡ್ಕೊಳ್ತಾರೆ ಸ್ನೇಹಿತರೆ. ಗೇರ್ ಬಾಕ್ಸು, TV ಸ್ಪೇಸು, ಮೊಬೈಲಲ್ಲಿ ಇರ್ತಕ್ಕಂಥ ರೀಲ್ಸು, ಯಾವುದಾದ್ರೂ ಮೂವಿ ಅಂತ ಹಾಕ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಆ್ಯಂಡ್ ವಿತ್ ಸ್ಟೇರಿಂಗು ಆ್ಯಂಡ್ ಇಲ್ಲಿ ಇರ್ತಕ್ಕಂಥ ಸೀಟು. ಈ ಗ್ಲಾಸ್ ಬಂದುಬಿಟ್ಟು 1.8 ಇಂಚಸ್ನ ಗ್ಲಾಸ್ ಇದೆ, 10 mm ಇದೆ ಸ್ನೇಹಿತರೆ. ಸೊ ಒಳ್ಳೆಯ ರೀತಿಯಲ್ಲಿ ಎಲ್ಲನೂ ಕೂಡ ಇದೆ. ಒಳ್ಳೆಯದಾಗಲಿ. ನೀವು ಇವಾಗ ಬೇಗ ಅವರಿಗೆ ಅಪ್ಲಿಕೇಶನ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲಾಂದರೆ Gmail ಮುಖಾಂತರ ಮೇಲ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.